ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ರಾಜ್ಯದಲ್ಲಿ ಹೊತ್ತಿರೋ ಜಾತಿ ಜನಗಣತಿ ಜ್ವಾಲೆ ಮತ್ತಷ್ಟು ಧಗಧಗಿಸಿದೆ. ವರದಿ ಅನುಷ್ಠಾನಕ್ಕೆ ಕಾಂಗ್ರೆಸ್ ನಾಯಕರಲ್ಲೇ ಅಪಸ್ವರದ ಹಾಡು ರಿಂಗಿಡಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಲಿಂಗಾಯತ ಒಕ್ಕಲಿಗ ಸಚಿವರು ಪಟ್ಟು ಸಡಿಲಿಸದಿರಲು ನಿರ್ಧರಿಸಿದ್ದಾರೆ. ಜಾತಿ ಅಸ್ತ್ರ ಹಿಡಿದು ಸಿಎಂ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಶನಿವಾರ ಬ್ರಾಹ್ಮಣರ ಸಂಪ್ರದಾಯ ಆಚರಣೆ. ಆದರೆ ಈಗ ಸಿಇಟಿಯಲ್ಲಿ ಆಗಿರೋ ಎಡವಟ್ಟು ಬ್ರಾಹ್ಮಣ ಸಮುದಾಯವನ್ನ ಸಿಡಿದೇಳುವಂತೆ ಮಾಡಿದೆ. ರಾಜ್ಯದೆಲ್ಲೆಡೆ ಬೀದಿಗಿಳಿದು ಬ್ರಾಹ್ಮಣರು ಶನಿವಾರ ಸಮರ ಸಾರಿದ್ದಾರೆ. ಶಿವಮೊಗ್ಗದಲ್ಲಿ ಶನಿವಾರ ತೆಗೆಸಿದ್ದ ಸಿಬ್ಬಂದಿಯ ತಲೆದಂಡವಾಗಿದೆ. ಅಂಡರ್ವರ್ಲ್ಡ್ನಲ್ಲಿ ಒಂದ್ಸಲ ಕೈಗೆ ರಕ್ತ ತಾಕಿದ್ರೆ ಮುಗಿತು. ಜೀವನ ಪರ್ಯಂತ ಜೀವ ಭಯ ಇದ್ದಿದೆ. ಇದೀಗ ಭೂಗತ ಲೋಕದ ಮಾಜಿ ಡಾನ್ ಪುತ್ರ ರಿಕ್ಕಿ ರೈಡ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ಅಟ್ಯಾಕ್ನಲ್ಲಿ ರಿಕ್ಕಿ ಬಚಾವಾಗಿದ್ದಾರೆ. ಮುತ್ತಪ್ಪ ರೈ ಎರಡನೇ ಪತ್ನಿ ಮೇಲೆ ಎಫ್ಐಆರ್ ಆಗಿದೆ. ಆಗಂತುಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಸೋಕಾಲ್ಡ್ ಲೇಡಿ ಡಾನ್ ಒಬ್ಬಳು ಅಟ್ಟಹಾಸ ಮೆರಿತಾ ಇದ್ಲು. ಸೇಡಿಗೆ ಸೇಡು ಎನ್ನುತ್ತಾ ಪ್ರಾಪ್ತನ ಮೇಲೆ ರಿವೆಂಜ್ ದಾಳಿ ಮಾಡಿದ್ದಾಳೆ. 25 ವರ್ಷಕ್ಕೆ ರೌಡಿಸಂಗೆ ಇಳಿದಿದ್ದ ಜಿಕ್ರಾಳನ್ನ ಪೊಲೀಸರು ಖೆಡ್ಡಾಕ್ಕೆ ಕೆಡವಿದ್ದಾರೆ. ಗ್ಯಾಂಗ್ಸ್ಟರ್ ಹಶೀಂ ಬಾಬಾ ಆಪ್ತೆಯನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಕೆನಡಾದಲ್ಲಿ ಭಾರತೀಯ ಮೂಲದವರೇ ಟಾರ್ಗೆಟ್ ಆದಂತಿದೆ. ಅಪರಿಚಿತರ ಫೈರಿಂಗ್ಗೆ ಭಾರತೀಯ ವಿದ್ಯಾರ್ಥಿ ಬಲಿಯಾಗಿದ್ದಾಳೆ. 2 ಗುಂಪುಗಳ ನಡುವೆ ನಡೆದ ಗುಂಡಿನ ದಾಳಿಯಲ್ಲಿ ಪಂಜಾಬ್ನ ಯುವತಿ ಸಾವನ್ನಪ್ಪಿದ್ದಾಳೆ. ಕೆನಡಾದಲ್ಲಿ 4 ತಿಂಗಳಲ್ಲಿ 4 ಭಾರತೀಯರ ಸಾವು ಸಂಶಯ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.